ವೀಕ್ಷಕರೇ, C9 ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಪ್ರಿಯಾ ಪಾಟೀಲ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದ ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಪರಮ ಪೂಜ್ಯ ಶ್ರೀ ಪಂಚಾಕ್ಷರಿ ದೇವರು ಅವರ ನೇತೃತ್ವದಲ್ಲಿ ಐನಾಪುರ ಗ್ರಾಮದ ಗ್ರಾಮಸ್ಥರು ವತಿಯಿಂದ ಚಿಂಚೋಳಿ ತಾಲೂಕಿನ ಯುವ ಪತ್ರಕರ್ತರಾದ ಸಂಜೀವ್ ಕುಮಾರ್ ಪಾಟೀಲ್ ಅವರಿಗೆ ಕರ್ನಾಟಕ ರಾಜ್ಯ ಮಟ್ಟದ ಶ್ರೀ ಪಾಟೀಲ್ ಪುಟ್ಟಪ್ಪ ಸ್ಮಾರಕ ಮಾಧ್ಯಮ ಪ್ರಶಸ್ತಿ ಪಡೆದಿದ್ದಕ್ಕಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಪರಮ ಪೂಜ್ಯ ಶ್ರೀ ಪಂಚಾಕ್ಷರಿ ದೇವರು ಅವರು ಮಾತನಾಡಿ, ಸಂಜೀವ್ ಕುಮಾರ್ ಪಾಟೀಲ್ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿದ್ದು ಬಹಳ ಸಂತೋಷ ವಿಷಯವಾಗಿದ್ದು, ಈ ಪ್ರಶಸ್ತಿ ಚಿಂಚೋಳಿ ತಾಲೂಕು ವೀರಶೈವ ಲಿಂಗಾಯತ್ ಸಮಾಜದ ಎಲ್ಲ ಬಾಂಧವರಿಗೆ ಸೇರುತ್ತದೆ. ಏಕೆಂದರೆ ಸಂಜೀವ್ ಪಾಟೀಲ್ ಅವರು ತಾನು ಬೆಳೆದು ಮತ್ತೊಬ್ಬರನ್ನು ಬೆಳೆಸುವ ಗುಣಗಳು ಅವರ ಹತ್ರ ಇವೆ. ಹಾಗಾಗಿ ಅವರು ಚಿಂಚೋಳಿ ತಾಲೂಕಿನಲ್ಲಿ ಒಬ್ಬ ವರದಿಗಾರನಾಗಿ ಮತ್ತು ತಾಲೂಕು ವೀರಶೈವ ಲಿಂಗಾಯತ್ ಸಮಾಜದ ತಾಲೂಕು ಅಧ್ಯಕ್ಷರಾಗಿದ್ದು, ಅವರಿಗೆ ಮುಂಬರುವ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚು ಅತ್ಯುತ್ತಮ ಇನ್ನೂ ಹೆಚ್ಚು ಸಿಗಬೇಕೆಂದು ಶ್ರೀಗಳು ಹೇಳಿದರು. ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ್ ಸಮಾಜ ತಾಲೂಕು ಗೌರವ ಅಧ್ಯಕ್ಷರಾದ ರಮೇಶ್ ಪಡ್ಶೆಟ್ಟಿ, ಗ್ರಾಮದ ಮುಖಂಡರಾದ ಡಾಕ್ಟರ್ ವಿಠಲರಾವ್ ಪಾಟೀಲ್, ರ್ಯಾವಪ್ಪ ಉಪ್ಪಿನ್, ಶಿವಕುಮಾರ್ ಚೌಡಶೆಟ್ಟಿ, ವೀರೇಶ್ ಶೆಟ್ಟಿ ಸಲ್ಗಾರ್, ರವಿಕಾಂತ್ ಮಠಪತಿ, ರವಿ ಪಡ್ಶೆಟ್ಟಿ, ಅನಿಲ್ ಗಾಡ್ಗೆ, ಸಿದ್ದಪ್ಪ ಗಾರಂಪಳ್ಳಿ, ಮಾಂತೇಶ್ ಸಲ್ಗಾರ್, ನಾಗರಾಜ್ ಕೋರಿ, ಸತೀಶ್ ಪಾಟೀಲ್, ಸಂಗಮೇಶ್ ಕೋರ್ವಾರ್, ಬಾಲಾಜಿ ಮಾಲು, ಚಂದು ಗಾರಂಪಳ್ಳಿ, ಸಂಗ್ರಾಮ್ ಟಿ ಉಚ್ಚೇದ್, ಕ್ವಾಟ್ಗಾಂವ್ ತಾಲೂಕು ವೀರಶೈವ ಲಿಂಗಾಯತ್ ಸಮಾಜ ಪ್ರಧಾನ ಕಾರ್ಯದರ್ಶಿಗಳಾದ ವೀರೇಶ್ ದೇಸಾಯಿ, ವೀರಶೈವ ಲಿಂಗಾಯತ್ ಸಮಾಜ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಪವನ್ ಪಾಟೀಲ್ ಹುರ್ದಳ್ಳಿ, ಸಮಾಜದ ಮುಖಂಡರಾದ ಅಲ್ಲಂ ಪ್ರಭು ಮಠಪತಿ ಕನಕಪುರ್ ಮತ್ತು ಅನೇಕ ಗ್ರಾಮದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇದ್ದರು. ವರದಿಗಾರರು ನಾಗರಾಜ್ ಪಾಟೀಲ್, ಚಿಂಚೋಳಿ. ನಮ್ಮ ಸಂಜೀವ್ ಕುಮಾರ್ ಪಾಟೀಲ್ ಪಾಟೀಲ್ ಪುರಸ್ಕಾರ, ಪಾಟೀಲ್ ಪುಟ್ಟಪ್ಪ ಇರ್ತಕ್ಕಂಥ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥ ಕಾರಣಕ್ಕಾಗಿ ಅವರಿಗೆ ಒಂದು ಶ್ರೀಮಠದಲ್ಲಿ ಗೌರವ ಸಮರ್ಪಣೆಯನ್ನು ನಾವು ಇಟ್ಕೊಂಡಿದ್ವಿ. ಕಾರಣ ಏನು ಅಂತಂದರೆ, ನಮ್ಮ ಸಮಾಜದವ್ರು ಬೆಳಿಬೇಕು, ನಮ್ಮವ್ರು ಬೆಳಿಬೇಕು. ನಮಗೊಂದು ಹೆಮ್ಮೆ ವಿಷಯ ಏನು ಅಂತಂದರೆ, ನಮ್ಮ ತಾಲೂಕಿನವರು ಬೆಳೆದಾರ ಅಂತಂದರೆ ನಮ್ಮ ಕುಟುಂಬದಲ್ಲಿ ಒಬ್ಬರು ಬೆಳೆದಾರ ಅಂತಕ್ಕಂಥ ಭಾವನೆಯನ್ನು ನಾವು ಇಟ್ಕೊಂಡಿದ್ವಿ ಅಂತಂದರೆ ಖಂಡಿತರೂ ಕೂಡ ವೀರಶೈವ ಲಿಂಗಾಯತ ಸಮುದಾಯ ಬಹುಎತ್ತರ ಮಟ್ಟಕ್ಕೆ ಬೆಳೀತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳಿದುಕೋಬೇಕು. ಕಾರಣ ಏನು ಅಂತಂದರೆ, ವೀರಶೈವ ಅಂದರೆ ಬಹಳ ಜನರಿಗೆ ಗೊತ್ತಿಲ್ಲ. ವೀರಶೈವ ಅಂತಂದರೆ ಬಹಳ ಜನರಿಗೆ ಗೊತ್ತಿಲ್ಲ. ವೀರಶೈವ ಅಂತಂದರೆ ವಿರೋಧ ರಹಿತ ಪದಂ ವೀರಶೈವ. ವೀರಶೈವ ನಾವೆಲ್ಲರೂ ಏನಂತ ತಿಳ್ಕೊಂಡಿವಿ ಅಂತಂದ್ರೆ, ಧರ್ಮ ಯಾವುದು ಅಂತಂದ್ರೆ ಲಿಂಗಾಯತ ಧರ್ಮ ಅಂತ ನಾವೆಲ್ಲರೂ ಕೂಡ ತಿಳ್ಕೊಂಡಿವಿ. ಪ್ರಾರಂಭದೊಳಗೆ ಹುಟ್ಟುಕೊಂಡಿರ್ತಕ್ಕಂಥ ಧರ್ಮ ಅದು ವೀರಶೈವ ಧರ್ಮ. ಸಂಸ್ಕೃತದೊಳಗ 6 ಜನರ ಭಾಷೆ, 6 ಈ ಹಳ್ಳಿ ಒಳಗಿರ್ತಕ್ಕಂಥ ಜನರಿಗೆ ಆ ಪದವನ್ನ ಅನ್ಲಿಕ್ಕೆ ಬರಲಾದ ಕಾರಣಕ್ಕಾಗಿ ಅದು ರೂಢಿ ಒಳಗ ಲಿಂಗಾಯತ 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 ಅಂತ ಬರ್ತದೆ. ಲಿಂಗಾಯತ ಅಂತ ಯಾಕೆ ಬಂತು ಅಂತಂದ್ರೆ, ಲಿಂಗಾಯತರು ವೀರಶೈವ ಧರ್ಮದ ಗುರುಗಳ ಕಡೆಯಿಂದ ಲಿಂಗವನ್ನ ಆಯ್ತ ಮಾಡ್ಕೊಂತಾರೆ, ಅಂದ್ರೆ ಲಿಂಗವನ್ನ ಪಡ್ಕೊಂತಾರೆ. ಹಾಗಾಗಿ ಅದು ಲಿಂಗಾಯತ ಅಂತ ಬರ್ತದೆ. ಇರೋದು ಒಂದೇ ಧರ್ಮ, ಅದು ವೀರಶೈವ ಧರ್ಮ. ಹಾಗಾಗಿ ರೂಢಿ ಒಳಗೆ ಲಿಂಗಾಯತ ಅಂತ ಬಂತು. ಹಾಗಾಗಿ ವೀರಶೈವ ಲಿಂಗಾಯತ ಅಂತ ಕರ್ಕೊಂತ ಬರ್ತಾರೆ. ಯಾವ್ದಾದ್ರು ಧರ್ಮ ಯಾರಿಗೂ ಕೂಡ ವಿರೋಧ ಮಾಡದೇ ಇರ್ತಕ್ಕಂಥ ಧರ್ಮ ಯಾವುದು ಅಂತಂದ್ರೆ ಅದು ವೀರಶೈವ ಧರ್ಮ. ವಿರೋಧ ರಹಿತ ಪದಂ ವೀರಶೈವಂ ಅಂತ ಸಿದ್ಧಾಂತ ಶಿಖಾಮಣಿ ಹೇಳ್ತದೆ. ಅಂತ ಧರ್ಮದಲ್ಲಿ ನಾವು ಹುಟ್ಟಿವಿ. ಅಂತಹ ಒಂದು ಧರ್ಮದೊಳಗೆ ಹುಟ್ಟಿ ಇವತ್ತು ಪಾಟೀಲ ಪುಟ್ಟಪ್ಪ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತಂದ್ರೆ ಇನ್ನೂ ಚಿಕ್ಕ ವಯಸ್ಸಿದೆ, ಸಾಕಷ್ಟು ಇನ್ನೂ ಸಾಧನೆ ಮಾಡೋದಾರ. ಇನ್ನೂ ಅಂತಹ ಪ್ರಶಸ್ತಿಗಳು ಅನೇಕ ಅವರಿಗೆ ಸಿಗಲಿ ಅಂತ ತಿಳ್ಕೊಂಡು ನಾನು ಶುಭ ಹಾರೈಸ್ತೇನೆ. ಅವರು ಇನ್ನೂ ಚಿಕ್ಕವರಾಗಿದ್ರು ಕೂಡ ಅವರಲ್ಲಿ ಒಂದು ಗುಣ ಅದ. ಎಂಥ ಗುಣ ಅಂತಂದ್ರೆ, ಅವರು ಹೆಂಗ ನಮ್ಮ ವೀರಶೈವ ಅಂತಂದ್ರೆ ಯಾರಿಗೂ ವಿರೋಧ ಮಾಡದೇ ಇರ್ತಕ್ಕಂಥ ಅರ್ಥ ಕೊಡ್ತದೆ. ಅವರು ಯಾರಿಗೂ ಕೂಡ ವಿರೋಧ ಮಾಡಂಗಿಲ್ಲ. ಎಲ್ಲರಿಗೂ ನಮ್ಮವ್ರ ಅದಾರ, ತಮ್ಮವ್ರ ಅದಾರ ಅಂತ ತಿಳ್ಕೊಂಡು ಎಲ್ಲರನ್ನ ಕರೆದು ಅಪ್ಪಿಕೊಳ್ತಕ್ಕಂಥ ಗುಣ ನಮ್ಮ ಸಂಜೀವ್ ಕುಮಾರ್ ಪಾಟೀಲ್ ಅವ್ರ ಹತ್ರ ಇದೆ ಅಂತ ತಿಳ್ಕೊಂಡು ನಾನು ಬಹಳ ಖುಷಿಯಿಂದ ಹೇಳ್ತೀನಿ. ಎಂಥ ಗುಣ ಐತಿ ಅವರಲ್ಲಿ ಅಂತಂದ್ರೆ, ಈಗ ಬಹಳ ಜನ ತಿಳಿದವ್ರು ಹೇಳ್ತಾರೆ ನೋಡ್ರಿ, ಯಾರಿಗೆ ನಾಯಕರಂತಾರೆ, ಯಾರಲ್ಲಿ ನಾಯಕತ್ವ ಗುಣ ಇರ್ತದ ಅಂತಂದ್ರೆ, ಮತ್ತೊಬ್ಬರನ್ನ ತುಳಿದು ತಾನು ಬೆಳಿತಾನಲ್ಲ ಆತ ನಾಯಕ ಆಗಕ್ಕೆ ಯಾವತ್ತೂ ಕೂಡ ಸಾಧ್ಯ ಆಗಲಿಲ್ಲ. ಮತ್ತೊಬ್ಬರನ್ನ ತುಳಿದು ಯಾರು ಬೆಳಿತಾನಲ್ಲ ಆತ ಎಂದೂ ಕೂಡ ನಾಯಕನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ನಾಯಕರಂತಾರ, ಯಾರಲ್ಲಿ ನಾಯಕತ್ವ ಗುಣ ಇರ್ತದ ಅಂತಂದ್ರೆ, ತಾನು ಬೆಳೆದು ಜೊತೆಗೆ ತಮ್ಮವರನ್ನು ಕೂಡ ಯಾರು ಬೆಳೆಸ್ತಾರೆ
ಅವರಿಗೆ ನಾಯಕರಂತ ಕರೀತಾರೆ. ಅಂತಹ ನಾಯಕತ್ವದ ಗುಣ ಯಾರೆಲ್ಲಾದ್ರೂ ಇದೆ ಅಂದ್ರೆ ಅದು ಸಂಜು ಹೇಳೋದು ಇಷ್ಟೇ. ಅವರು ನಮ್ಮ ತಾಲೂಕಿನವರಾಗಿರೋದ್ರಿಂದ ಬಹಳ ಖುಷಿ ವಿಚಾರ ಅದ. ನಮ್ಮ ತಾಲೂಕಿನೊಳಗೆ ನಮ್ಮವ್ರು ಬೆಳೆಯಕತ್ತಾರ ಅಂತಂದ್ರೆ ಅದು ಅವ್ರು ಬೆಳೆಯೋದಕ್ಕಿಂತ ಒಂದು ರೀತಿ ಒಳಗೆ ಆ ಪ್ರಶಸ್ತಿ ನಮಗೂ ಸಿಕ್ಕ್ಯದ ಅಂತ ನನಗೂ ಒಂದು ಖುಷಿ. ಅವ್ರಿಗೆ ಸಿಕ್ಕ್ಯದ ಅನ್ನೋದಕ್ಕ ನಮ್ಮೆಲ್ಲ ವೀರಶೈವ ಲಿಂಗಾಯತ ಸಮುದಾಯದವರಿಗೆ ಈ ಪ್ರಶಸ್ತಿ ಸಿಕ್ಕ್ಯದ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಇನ್ನೂ ಹೆಚ್ಚಿನ ಪ್ರಶಸ್ತಿಗೆ ಅವರು ಭಾಜನರಾಗಲಿ, ಇನ್ನೂ ಪತ್ರಿಕಾ ಮಾಧ್ಯಮದಲ್ಲಿ ಸಾಕಷ್ಟು ಹೆಸರು ಮಾಡಲಿ ಅಂತಕ್ಕಂಥ ಶುಭ ಹಾರೈಸುತ್ತಾ ನನ್ನ ಎರಡು ಮಾತುಗಳು ಇವರನ್ನು ಕೊಡ್ತಾರೆ ಸರ್.